ಎಲ್ಲರಿಗೂ ಜೈ ಶ್ರೀರಾಮ್, ಹರ ಹರ ಮಹಾದೇವ. ಇವತ್ತೈತ್ರಿ ಮಹಾಶಿವರಾತ್ರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಾರ್ದಿಕ ಶುಭಾಶಯಗಳು. ಮಹಾಶಿವರಾತ್ರಿ ನಾವ್ ಎದಕ್ ಮಾಡ್ತೀವಿ ಅಂತ ಹೇಳಿದ್ರ, ಬಾಳ ಮಂದಿ ಅನ್ಕೊಂಡಂಗ ಶಿವ ಮತ್ತ ಮಾತಾ ಪಾರ್ವತಿದ ಮದ್ವೆ ಆಗಿದ್ದ ದಿವ್ಸ ವೆಡ್ಡಿಂಗ್ ಅನಿವರ್ಸರಿ ಅಂತ ಹೇಳ್ತಾರಲ್ಲ, ಆ ತರ ಅಂತ ಹೇಳ್ತಾರ. ಹೌದ್ರಿ, ಬಟ್ ಇದು ಅರ್ಧ ಸತ್ಯ ಐತಿ. ಪೂರ ಏನಂತ ಹೇಳಿದ್ರ, ಇವತ್ತಿನ ದಿವ್ಸ ಶಿವ ಚಂದಪ್ಪಗ ಏನೈತಿ ನೋಡ್ರಿ, ಮಸ್ತಕ್ ಮ್ಯಾಗ ದಾರನ್ ಮಾಡಿದ್ದ. ಇವತ್ತನ ಪ್ರಜಾಪತಿ ದಕ್ಷ ಇವಂಗ್ ಶಾಪ ಕೊಟ್ಟಿರ್ತಾನ್ರಿ ಚಂದಪ್ಪಗ. ಅವ್ರ ಶಾಪ ಮುಕ್ತ ಮಾಡಿ ಚಂದಪ್ಪ ಇದ್ ಮಾಡ್ತಾನ. ಮತ್ ಇವತ್ತ ಸೋಮನಾಥ್ ಜ್ಯೋತಿರ್ಲಿಂಗ ಸ್ಥಾಪಿತ ಆಗಿತ್ತು ಇವತ್ತ ನೋಡ್ರಿ, ಮಹಾಶಿವರಾತ್ರಿ. ಫಸ್ಟ್ ಜ್ಯೋತಿರ್ಲಿಂಗ ಏನೈತಿ ನೋಡ್ರಿ, ಸ್ಥಾಪಿತ ಮಾಡಿದ್ದು ಮಹಾಶಿವರಾತ್ರಿ ದಿವಸ. ಮತ್ತ ಅದ್ರ ಇನ್ನೊಂದ್ ಸ್ಟೋರಿ ಐತ್ರಿ ಮಹಾಶಿವರಾತ್ರಿದ. ಇವತ್ತನ ಓಮ್ಲೆ ಮಹಾಶಿವ ಪ್ರಕಟ ಆಗಿದ್ದ ದಿವ್ಸ ನೋಡ್ರಿ ಇವತ್ತ. ಇವತ್ತ ಎಲ್ಲಾ ಬ್ರಹ್ಮಾಂಡದ ಸೃಷ್ಟಿ ಆರಂಭ ಆಗಿದ್ದು ಇವತ್ತ ನೋಡ್ರಿ ಪೂರಾ. ಅದಕ್ಕ ಮಹಾಶಿವರಾತ್ರಿ ಮಾಡ್ತೀವಿ. ಈಗ ನಾನು ಮನ್ಯಾಗ ಅದೀನಿ. ಇವತ್ ನಾವ್ ಹೋಗ್ಬೇಕ, ಕಾವಳಕ್ ಹೋಗ್ಬೇಕ. ಈಗ ಫಸ್ಟ್ ನಾವು ಹುಬ್ಬಳ್ಳಿ ಸಿದ್ಧಾರ ಮಠಕ್ಕೆ ಹೋಗೋಣಂತ. ನಮ್ ಸಿದ್ಧಾರ ಮಠಕ್ಕೆ ಹೋಗಿ ಸಿದ್ಧಾರ್ಥದಿಂದ ಆಶೀರ್ವಾದ ತಗೊಂಡ ಮತ್ತೆ ಅಲ್ಲಿ ಆದ್ರೆ ಶಿವಲಿಂಗಿಂದ ದರ್ಶನ ಮಾಡೋಣಂತ. ಶಿವನ್ ಗುಡಿ ಐತೇನ್ರಿ ಸಿದ್ಧಾರ ಮಠದಾಗ, ಅಲ್ಲೇ ಮತ್ತ ಕವಳಕ್ ಹೋಗೋಣಂತ. ಹೋಗೋಣ ನಡ್ರಿ, ಹರ ಹರ ಮಹಾದೇವ್. ಫ್ರೆಂಡ್ಸ್, ಈಗ ಬಂದಿ ನಾವು ಮಠದ ಕಡೆ. ಮುಂಜಾನೆ ಬಾಳ ಗದ್ಲೈತ್ ನೋಡ್ರಿ, ಮಠ ಪೂರ ಗದ್ಲೈತ್. ಬಾಳ ಮಂದಿ ಭಕ್ತಾದಿಗಳು ಬಂದಾರ. ಮತ್ತ ಅಲ್ಲಿ ತೇರ್ ರೆಡಿ ಮಾಡತ್ತಾರ. ಮತ್ತ ಸಂಜೆ ಮುಂದೆ ಬರೋದ್ ಇರ್ತೈತಿ ಇಲ್ಲಿ. ಅಲ್ಲೇ ತೇರ್ ರೆಡಿ ಮಾಡತ್ತಾರ ನೋಡ್ರಿ ಈಗ ಮಠದಾಗ. ಫ್ರೆಂಡ್ಸ್, ಪ್ರತಿ ವರ್ಷ ಈ ವರ್ಷ ಮಹಾಶಿವರಾತ್ರಿಗ ಸಿದ್ಧಾರ ಮಠ ಇವತ್ತ ಬಾಳ ಗದ್ಲ ಐತ್ರಿ. ಬಾಳ ಮಂದಿ ಭಕ್ತಾದಿಗಳು ಬಂದಾರಿ ಈಗ. ಮತ್ ನೀವು ನೋಡ್ಬೋದು ಇಲ್ಲಿ ಕೈಲಾಸ ಮಂಟಪ ಬಾಳ ಅಂದ್ರ ಬಾಳ ಸುಂದರವಾಗಿ ಡೆಕೋರೇಷನ್ ಅಲಂಕಾರ ಎಲ್ಲಾ ಮಾಡ್ಯಾರ್ರಿ. ಈ ವರ್ಷ ವಿಶೇಷವಾಗಿ ಕೈಲಾಸ ಮಂಟಪ 100ನೇ ವರ್ಷದ ಶತಮಾನೋತ್ಸವ ಐತಿ. ಕೈಲಾಸ ಮಂಟಪ ಕಟ್ಟ 100 ವರ್ಷ ಆತ್ ನೋಡ್ರಿ. ಈ ವರ್ಷ ಬಾಳ ಅಂದ್ರ ಬಾಳ ಸುಂದರವಾಗಿ ಅಲಂಕಾರ ಡೆಕೋರೇಷನ್ ಎಲ್ಲಾ ಮಾಡ್ಯಾರ. ಬಾಳ ಮಸ್ತ್ ಕಾಣಕತೈತಿ. ಸಿದ್ಧಾರ್ಜಿಂದ ದರ್ಶನ ಮಾಡ್ಕೊಂಡ ಇಲ್ಲಿ ಶಿವನ್ ಗುಡಿ ಐತಲ್ರಿ, ಅಲ್ಲಿ ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಯಾನ ಮೇಲೆ ಗದ್ಲ ಐತಿ ನೋಡ್ರಿ. ಇವತ್ತ ಬಾಳ ದೊಡ್ಡ ಪಾಳೆ ಐತ್ರಿ. ಇವತ್ತ ಶಿವಲಿಂಗ ದರ್ಶನ ಮಾಡಾಕ ಬಾಳ ಮಂದಿ ಬಂದಾರ. ಫ್ರೆಂಡ್ಸ್, ಇವತ್ತು ಸಿದ್ಧಾರ ಮಠ ಬಾಳ ಗದ್ಲ ಐತ್ರಿ. ಇವತ್ತು ಬಾಳ ಮಂದಿ ಭಕ್ತಾದಿಗಳು ಬಂದಿರ. ಬಾಳ ದೂರಲೇ ಬಂದಿರ್ತಾರ್ರಿ ಭಕ್ತಾದಿಗಳು. ಬೇರೆ ಬೇರೆ ಊರ್ಲೆ ಬಂದಿರ್ತಾರ. ಅವ್ರಿಗೆಲ್ಲ ಅವಕಾಶ ಮಾಡ್ಕೊಡೋಣಂತ ದರ್ಶನ ಮಾಡಾಕ. ಇವತ್ತು ನಾನಾರ ಹೊರಗಿನ ದರ್ಶನ ನಮಸ್ಕಾರ ಮಾಡಿದ್ವಿ. ನಾವರ ಬೇರೆದವ್ರಿಗೆ ಅವಕಾಶ ಮಾಡ್ಕೊಡೋಣಂತ. ನಾವು ಅವಾಗ ಬರ್ತಿರ್ತೀವಿ ರೀ ಮಠಕ್ಕೆ. ಸೋಮವಾರಗೊಮ್ಮೆ ಫಿಕ್ಸ್ ಬರ್ತೀವಿ. ಸೋಮವಾರಗೊಮ್ಮೆ ಬರ್ತಿರ್ತೀವಿ, ಮತ್ತು ಅವಾಗ ಖಾಲಿ ಇದ್ದಾಗ ಬರ್ತಿರ್ತೀವಿ. ಒಟ್ಟು ಮನಸ್ಸು ಬಂತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಹೊಂಟು ಬಿಡೋದು ನಮ್ದರ. ಮತ್ತು ಇವತ್ತು ಭಾಳ ದೂರಲೇ ಬಂದಿರ್ತಾರಲ್ಲ ಭಕ್ತಾದಿಗಳು, ಅವ್ರಿಗೆ ಅವಕಾಶ ಮಾಡಿಕೊಡೋಣ ಅಂತ. ಮತ್ತು ಈಗ ನಾವು ಇಲ್ಲಿ ಇದ್ರ ಕಡೆ ರೀ, ಆನಂದನಗರ ರೋಡಿಗೆ ಒಂದು ಮಂದಿರ ಐತ್ರಿ. ಆ ದೇವಸ್ಥಾನದಾಗ ಏನಂದ್ರೆ 12 ಜ್ಯೋತಿರ್ಲಿಂಗ ಅದಾವ್ರಿ ಇಲ್ಲಿ. ಇದು ಕೆರೆ ಕಡೆಯಿಂದ ನಾವು ಹಿಂಗೆ ಬರ್ತೀವಲ್ಲ, ಹಿಂಗೆ ಒಂದ್ಮ್ಯಾಗ ಇಲ್ಲಿ ಮುಂದೆ ಕಾಣತೈತೆ ನೋಡ್ರಿ ದೇವಸ್ಥಾನ. ಇಲ್ಲಿ ಏನು ಮುಂದೆ ಕಾಣತೈತೆ ನೋಡ್ರಿ, ಅದು ದೇವಸ್ಥಾನ ಅದ. ಅಲ್ಲಿ ಹೋಗಿ ನಾವು ದರ್ಶನ ಮಾಡ್ಬೇಕು. ಇದು ಆನಂದನಗರ ರೋಡ್ ಇದು. ಯಾರಾದ್ರೂ ಗೊತ್ತಾಗಕ್ಕೈತಿ, ಮ್ಯಾಪ್ದಾಗ ಲೊಕೇಶನ್ ಹಾಕೊಂಡ್ಬಿಡ್ರಿ. ಮಠದ ಕಡೆ ಬಂದಾಗ ಇಲ್ಲಿ ಒಂದ್ಸಲ ನೀವು ದರ್ಶನ ಮಾಡ್ಕೊಂಡು ಬರ್ರಿ. ಫ್ರೆಂಡ್ಸ್, ಈಗ ನಾವು ಬಂದ್ವಿ ಶಾಂತಾಶ್ರಮಿಗ. ಶಿವಪುತ್ರ ಮಠ ಅಂತೇಳಿನೂ ಕರೀತಾರ, ಶಾಂತಾಶ್ರಮ ಅಂತೇಳಿನೂ ಕರೀತಾರ. ಮಠ ನೋಡಕ ಬಾಳ ಅಂದ್ರ ಬಾಳ ಸುಂದರವಾಗಿ ಕಾಣತೈತಿ ನೋಡ್ರಿ. ನಮ್ಮ ಹುಬ್ಬಳ್ಳಿದ ಗೋಲ್ಡನ್ ಟೆಂಪಲ್ ಅಂತೇಳಿನೂ ಕರೀತಾರಂತ. ಈ ಮಠದಾಗ ಸಿದ್ಧಾರ್ಥ ಶಿಷ್ಯ ಆದಂತ ಶಿವಪುತ್ರ ಅಜ್ಜಾರ ವಿರಾಜಮಾನ ಆಗ್ಯಾರ. ಇಲ್ಲೇನ್ ನೀವು ಮೂರ್ತಿ ನೋಡಾಕತ್ತಾರ ನೋಡ್ರಿ ಮುಂದೆ, ಅವರ ನೋಡ್ರಿ ಶಿವಪುತ್ರ ಅಜ್ಜಾರ. ಮತ್ತ ಇಲ್ಲಿ 12 ಜ್ಯೋತಿರ್ಲಿಂಗ ಅದಾವ ನೋಡ್ರಿ. 12 ಜ್ಯೋತಿರ್ಲಿಂಗ ನಮ್ಮ ದೇಶದಾಗ ಒಂದೊಂದ್ ಕಡೆ ಒಂದೊಂದ್ ಜ್ಯೋತಿರ್ಲಿಂಗ ಅದಾವ. ಬಹಳ ದೂರ ಅದಾವ. ಎಲ್ಲಾ ಭಕ್ತಾದಿಗಳಿಗೆ 12 ಜ್ಯೋತಿರ್ಲಿಂಗದ ದರ್ಶನ ಮಾಡಕ್ ಆಗಿರೋದಿಲ್ಲ. ಅದಕ್ಕೆ ಅವರು ಸಿದ್ಧಾರ ಮಠಕ್ಕೆ ಬಂದಾಗ ಇಲ್ಲಿ 12 ಜ್ಯೋತಿರ್ಲಿಂಗದಿಂದ ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡ್ಬಿಡ್ರಿ. ಮಠದಲ್ಲೇ ಏನಿಲ್ಲ ಅಂದ್ರೆ ಒಂದ್ 200 ಮೀಟರ್ ಅಷ್ಟೇ ಐತಿ ನೋಡ್ರಿ. ವಾಕೇಬಲ್ ಡಿಸ್ಟೆನ್ಸ್ ಐತಿ. ಆರಾಮ್ ಸರಿ ದರ್ಶನ ಮಾಡ್ಕೊರಿ. ಹರ ಹರ ಮಹಾದೇವ್. ಗಾಡಿ ಐತೆ ನೋಡ್ರಿ. ಇದ ಗಾಡಿ ಮ್ಯಾಗ ಹೋಗ್ತೀವಿ ನಾವು. ಪ್ರತಿ ವರ್ಷ ಹೋಗ್ತೀವಿ. ಪ್ರತಿ ವರ್ಷ ಏನಂದ್ರೆ ರಾತ್ರಿ ಹೋಗ್ತಿದ್ವಿ. ಈ ವರ್ಷ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಡೇ ಹೊಂಟಿವಿ ಟೈಮ್ದಾಗ. ಈಗ ಟೈಮ್ 10 ಗಂಟೆ ಆಗಿ ಬಂದಿತ್ತು ನೋಡ್ರಿ ಅಪ್ರಾಕ್ಸಿಮೇಟ್ಲಿ. ಈಗ ಬಿಡಾಕತ್ತೀವಿ. ನಮ್ಮ ನಿಖಿಲಿನ ಕಾರ್ ನೋಡ್ರಿ. ಪ್ರತಿ ವರ್ಷ ಇದ ಕಾರ್ದಾಗ ಹೋಗ್ತೀವಿ ನಾವು. ಈ ವರ್ಷ ಇದ ಕಾರ್ದಾಗ ಹೊಂಟಿವಿ. ನಮ್ಮ ಪವನ ಗೌತಮ್ ಅದಾರಲ್ಲಿ, ನಿಖಿಲ್ ಬರಾತಾನೀಗ. ಫ್ರೆಂಡ್ಸ್, ಪ್ರತಿ ವರ್ಷ ನೈಟ್ ಹೋಗ್ತಿದ್ವಿ ನಾವು. ನೈಟ್ ಪೂರ ಹೋಗಿ ಅಲ್ಲಿ ರಾತ್ರಿ ಪೂರ ಜಾಗರಣೆ ಮಾಡ್ತಿದ್ವಿ. ಈ ವರ್ಷ ಏನೈತಲ್ಲ, ಈಗ ಡೇ ಹೊಂಟಿವಿ ನೋಡ್ರಿ. ಈ ವರ್ಷದಿಂದ ಎಕ್ಸ್ಪೀರಿಯನ್ಸ್ ಒಂದು ಬೇರೆದಾಗೋದೈತಿ. ಯಾಕಂದ್ರೆ ಡೇದಾಗ ಹೊಂಟಿವಲ್ಲ, ಹಾಗಾಗಿ ಮತ್ತು ಸುತ್ತಮುತ್ತಲು ಏನು ನೇಚರ್ ಇರ್ತೈತೆ ನೋಡ್ರಿ, ಪೂರ ಕ್ಲಿಯರಾಗಿ ಕಾಣ್ತೈತೆ ನಾವು ಡೇ ಟೈಮ್ದಾಗ, ಬೆಳಗ್ದಾಗ. ನೈಟಿಗೆ ಏನಂತ ಕಾಣ್ತಿದ್ದಿಲ್ಲ. ಅಲ್ಲೆಲ್ಲ ನದಿ ಎಲ್ಲ ಅದಾವಂತ. ಅವೆಲ್ಲ ಏನು ನೋಡಿಲ್ಲ ನಾವು. ಈ ವರ್ಷ ಎಲ್ಲ ಕಾಣ್ತೈತಿ. ಈ ವರ್ಷ ಪೂರ ಲಾಗ್ ಮಸ್ತ್ ಅಂದ್ರೆ ಮಸ್ತ್ ಆಗೋದೈತಿ. ಬೇರೆ ಎಕ್ಸ್ಪೀರಿಯನ್ಸ್ ಆಗೋದೈತಿ ಇದೊಂದು ವರ್ಷ ಅಂತ. ಮತ್ತು ಏನಂತೀನಿ ನಿಖಿಲ? ಏನಿಲ್ಲಪ್ಪ, ಡ್ರೈವರ್ ಕೆಲಸ. ಡ್ರೈವರ್ ಗಾಡಿ
ಫ್ರೆಂಡ್ಸ್ ಈಗ ನಾವು ಬಂದ್ವಿ ಪಾನ್ಸೋಲಿಗೆ ನೋಡ್ರಿ. ಈಗ ಟೈಮ್ 12 ಗಂಟೆ ಆಗೈತೆ ನೋಡ್ರಿ. 10 ಗಂಟೆಗೆ ಬಿಟ್ಟಿದ್ವಿ, ಇಲ್ಲೇ 2 ತಾಸ್ದಾಗ ಅಂದ್ರೆ ಅದೀವಿ. ಹಂಗೆ ಲಘುನು ಬರ್ಬೋದು. ನಾವು ನಿಂತು ಬಂದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ ಪಾನ್ಸೋಲಿದಾಗ ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ ಐತಿ ಇಲ್ಲಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಬಸ್ ಎಲ್ಲ ಬಿಟ್ಟಾರ ನೋಡ್ರಿ. ಇಲ್ಲಿ ನಾವೇನೋ ದಾಂಡೇಲಿಲೇ ಬರ್ಬೇಕಂತ ಹೇಳಿದ್ರೆ ಹುಬ್ಳಿಲೇ ದಾಂಡೇಲಿ ಮಠ ಬಸ್ಸಿಗೆ ಬರ್ಬೇಕು. ಮತ್ತು ದಾಂಡೇಲಿದಾಗ ಪಾನ್ಸೋಲಿ ಮಠ ಇಂಥ ಬಸ್ ಬಿಟ್ಟಿರ್ತಾರೆ. ದಾಂಡೇಲಿ ಪಾನ್ಸೋಲಿ ಮಠ ಇಂಥವೆಲ್ಲ ಬಸ್ ಬಿಟ್ಟಿರ್ತಾರೆ, ಗೌರ್ಮೆಂಟ್ ಬಸ್. ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರದ್ದು ಮೂರ್ತಿ ಐತಿ. ಇದ ನೋಡ್ರಿ ಪಾನ್ಸೋಲಿ ಸರ್ಕಲ್ ಗುರ್ತು ಹಿಡಿಯಾಕಂದ್ರೆ ಇದ ನೋಡ್ರಿ. ಶಿವಾಜಿ ಮಹಾರಾಜರ ಮೂರ್ತಿ ನೋಡಿದ್ರೆ ಪಾನ್ಸೋಲಿ ಗೊತ್ತಾಗ್ಬಿಡ್ತೈತಿ. ಈಗ ಇಲ್ಲಿಂದ ಬಸ್ ಹೋಗ್ಬೇಕು. ನಾವೀಗ ಬಸ್ ಟಿಕೆಟ್ ಎಲ್ಲ ತೆಗಿಸಿ ಬಸ್ಸಿಗೆ ಹೋಗ್ಬೇಕಾ. ಫ್ರೆಂಡ್ಸ್ ಇಲ್ಲಿ ಟಿಕೆಟ್ ಐತೆ ನೋಡ್ರಿ, ಒಬ್ಬರಿಗೆ 50 ರೂಪಾಯಿ ಐತಿ. ಈಗ ನಾವು ಬಸ್ದಾಗ ಹೊಂಟೀವಿ. ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಫ್ರೆಂಡ್ಸ್ ಪಾನ್ಸೋಲಿಲೆ ಅದೇನು ಬಸ್ ಸ್ಟಾಪ್ ಐತೆ ನೋಡ್ರಿ, ಬಸ್ ಪಾಯಿಂಟ್ ಅಂತ ಹೇಳಿ ಕರೀತಾರೆ. ಪಾನ್ಸೋಲಿಲೆ ಬಸ್ ಪಾಯಿಂಟಿಗೆ ಹೋಗ್ಬೇಕಂದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ 10-12 ಕಿಲೋಮೀಟರ್ ಮಟ್ಟ ಆಕೈತೆ ನೋಡ್ರಿ. ಅಪ್ರಾಕ್ಸಿಮೇಟ್ಲಿ ಅನ್ನತ್ತಿನ ಮತ್ತು ನಾ ಪಕ್ಕ ಅಲ್ಲ, ಅಪ್ರಾಕ್ಸಿಮೇಟ್ಲಿ ಒಂದು 40-45 ನಿಮಿಷ ಮಟ್ಟ ಹಿಡಿತೈತೆ ಟೈಮ್. ನಾವು ಹೋಗ್ಬೇಕು ಬಸ್ ಒಂದೇ ಆಪ್ಷನ್ ನಮ್ಗೆ, ಮತ್ತೆ ಬೇರೆದು ಏನು ಆಪ್ಷನೇ ಇಲ್ಲ. ಬಸ್ದಾಗ ಹೋಗ್ಬೇಕು ನಾವು, KSRTC ಬಸ್ದಾಗ ಹೋಗ್ಬೇಕು. ಬೇರೆದು ಏನು ನಮ್ದು ಪರ್ಸನಲ್ ವೆಹಿಕಲ್ ಅವೆಲ್ಲ ಏನು ಅಲಾವ್ ಇಲ್ಲ. ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನಿರ್ತಾರೆ ನೋಡ್ರಿ, ಅವ್ರಿಗೆ ಅಷ್ಟ ಅಲಾವ್ ಇರ್ತೈತಿ. ಮತ್ತು ನೋಡ್ರಿ ಎಲ್ಲ ಕಚ್ಚಾ ರೋಡ್ ಐತಿ. ಇಲ್ಲಿ ಒಂದು ಮಾಸ್ಕ್ ಇಟ್ಕೊಂಡ ಬಿಡ್ರಿ, ಭಾಳ ಅಂದ್ರೆ ಭಾಳ ಧೂಳ ಐತಿ ಇಲ್ಲಿ. ಅದಕ್ಕೆ ಫ್ರೆಂಡ್ಸ್ ಇದು ಗುಡಿ ಕಡೆ ಬಸ್ ಸ್ಟಾಪ್. ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಚಾಲು ಆಗೈತೆ. ಈಗ ಇಲ್ಲಿಂದ ಟ್ರೆಕ್ಕಿಂಗ್ ಏನಿಲ್ಲ ಒಂದು 4 ಕಿಲೋಮೀಟರ್ ಇರ್ತೈತಿ. ಎವ್ರಿ ಟೈಮ್ ನೈಟ್ ಬಸ್ ಐತಿ, ಬಿಸಿಲೈತಿ ಪೂರ. ಮಂದಿ ನೋಡ್ರಿ ಬಸ್ ಮನೆ ನಿಂತಾರ. ಈಗ ನಾವು ಇಳಿದ್ಮೇಲೆ ಇವ್ರು ಬಸ್ ಹತ್ತಾರ. ಫ್ರೆಂಡ್ಸ್ ಈಗ ಬಂದು ನೋಡ್ರಿ ಬಸ್ಲಿ. ಈಗ ಟೈಮ್ 12:45 ಆಗೈತಿ. ಅಲ್ಲಿಂದ ಇಲ್ಲಿ ಮಠ ಬರೋಕೆ ಒಂದು ಅಪ್ರಾಕ್ಸಿಮೇಟ್ಲಿ 40-45 ನಿಮಿಷ ಮಟ್ಟ ಆಕೈತಿ. ಡಿಪೆಂಡ್ಸ್ ಅದು, ಮತ್ತು ಟ್ರಾಫಿಕ್ ಒಂದೊಂದ್ಸಲ ಇರ್ತೈತಲ್ಲ. ಈಗ ಸ್ವಲ್ಪ ಖಾಲಿ ಆಯ್ತು ಅನ್ಸಾತೈತಿ. ಈಗ ಡೇ ಟೈಮ್ದಾಗ ರಾತ್ರಿ ಬಂದಿದ್ರೆ ಹುಯ್ಯ ಅಂತೇಳಿ ಮಂದಿ ಇರ್ತಿದ್ರು ಇಲ್ಲಿ. ಈಗ ಒಂದು ಸ್ವಲ್ಪ ಮಂದಿ ದರ್ಶನ ಮಾಡ್ಕೊಂಡು ರಿಟರ್ನ್ ಭಕ್ತಾದಿಗಳು ಭಾಳ ಮಂದಿ ಬರಾಕತ್ತಾರ. ಈಗ ನಮ್ಮ ಚೇತನ ಅವ್ರ ಮಮ್ಮಿ ಕರ್ಕೊಂಬಂದಾನ. ಇಲ್ಲೇ ಸಿಕ್ಕ ನೋಡ್ರಿ. ಈಗ ಜಸ್ಟ್ ಫುಲ್ ಅಕ್ಕಿ ಬೈತ್ ರಾತ್ರಿ ಬಂದ್ರೆ. ಹಿಂಗೆ ಹೋಗೋರು ಭಾಳ ಮಂದಿ ಇರ್ತಾರೆ. ಫ್ರೆಂಡ್ಸ್ ಈಗ ಟ್ರೆಕ್ಕಿಂಗ್ ಮಾಡಕತ್ತೀವಲ್ಲ, ಈಗ ರಿಟರ್ನ್ ಬರೋರು ಭಾಳ ಮಂದಿ ಅದಾರ ನೋಡ್ರಿ. ಈಗ ದರ್ಶನಕ್ಕೆ ಹೋಗೋರು ಭಾಳ ಕಮ್ಮಿ ಮಂದಿ ಅದಾರ. ಈಗ ದರ್ಶನ ಮಾಡಕ್ಕೆ ಹೊಂಟಿವಿ. ಖಾಲಿ ಐತಿ ನೋಡ್ರಿ, ಅಂತಪ್ರಿ ರಶ್ ಅನ್ಸತ್ತಿಲ್ಲ. ನಾವು ಪ್ರತಿ ವರ್ಷ ರಾತ್ರಿ ಹೋಗಿದ್ವಿ, ದಬ್ಬಾಸಿ ಗದ್ಲಿರ್ತಿತ್ತು. ಈ ಟೈಮ್ ಖಾಲಿ ಅನ್ಸಾತೈತಿ. ಮುಂದೆ ಹೋಗಿದ್ರೆ ಇನ್ನೂ ಎಕ್ಸಾಕ್ಟ್ಲಿ ಏನು ಅನ್ನೋದು ಗೊತ್ತಾಕೈತಿ. ನೀರು ಕುಡಿಯೋ ಬಾಯಿಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ನೀರು ಕೊಡತ್ತಾರ, ಬೆಲ್ಲ ಕೊಡತ್ತಾರ. ನೀರು ಕುಡಿದ್ವಿ, ಮಸ್ತ್ ಕೋಲ್ಡ್ ಐತಿ ನೋಡಿ ನೀರು. ಮಸ್ತ್ ಬಿಸಿಲು ಭಾಳ ಐತಲ್ರಿ ಇಲ್ಲಿ, ಮಸ್ತ್ ಕೋಲ್ಡ್ ನೀರು ಕುಡಿದ್ವಿ. ಇಲ್ಲೇ ಬಿಸಿಲು ಭಾಳ ಐತಿ. ಇನ್ನೊಂದು ಏನಿಲ್ಲ, ಇಲ್ಲಿ ಗಿಡ ಭಾಳ ಅದಾವಲ್ಲ, ಹಾಗಾಗಿ ಬಿಸಿಲು ಹತ್ತಾತಿಲ್ಲ ಮನೆಯಾಗ. ಶಿವರಾತ್ರಿಗೆ ಉಪವಾಸ ಮಾಡ್ತಾರೆ. ಯಾರ್ಯಾರು ಉಪವಾಸ ಮಾಡ್ರಿ ಕಮೆಂಟ್ದಾಗ ಹೇಳ್ರಿ. ಫ್ರೆಂಡ್ಸ್ ನೋಡ್ರಿ ಗುಡ್ಡ ಹೆಂಗೆ ಅದ ನೋಡ್ರಿ. ವ್ಯೂ ಮಾತ್ರ ಭಾರಿ ಮಸ್ತ್ ಕಾಣತೈತಿ. ಗುಡ್ಡ ಫುಲ್ ಫ್ರೆಂಡ್ಸ್. ಇಲ್ಲೊಂದು ಶಾರ್ಟ್ಕಟ್ ಐತಿ, ಶಾರ್ಟ್ಕಟ್ ಹೋಗ್ಬೋದು. ಇಲ್ಲಾಂದ್ರೆ ಹಿಂಗೆ ಲಾಂಗ್ ಇದು ಹೋಗ್ಬೋದು. ಇದು ಶಾರ್ಟ್ಕಟ್ ಐತಿ. ಡೌನಲ್ಲಿ ಭಾಳ ಐತಿ, ಇಲ್ಲಿ ನೋಡ್ಕೊಂಡು ಹೋಗ್ಬೇಕು. ವಿಡಿಯೋದಾಗ ಅಷ್ಟೇ ಗೊತ್ತಾಗೋದಿಲ್ಲ, ಲೈವ್ ಬಂದ್ರೆ ಗೊತ್ತಾಕೈತಿ. ಫ್ರೆಂಡ್ಸ್ ಇಲ್ಲೇ ಪ್ರತಿ ವರ್ಷ ಹಂಗೆ ಈ ವರ್ಷ ಪ್ರಸಾದ ಕೊಡಾಕತ್ತಾರ ನೋಡ್ರಿ. ಪ್ರತಿ ವರ್ಷ ನಂಗೆ ನಮ್ಮ ಹುಬ್ಳಿದವ್ರ ನೋಡ್ರಿ ಸೇವಾ ಮಾಡೋರು. ಪ್ರತಿ ವರ್ಷ ಮಾಡ್ತಾರೆ, ಈ ವರ್ಷ ಮಾಡತ್ತಾರ. ಮತ್ತು ಇಲ್ಲಿ ನೋಡ್ರಿ ಲೇಡೀಸಿಗೆ ವಾಶ್ರೂಮ್ಸ್ ಫೆಸಿಲಿಟೀಸು ಮಾಡ್ಯಾರ. ನೋಡ್ಬೋದು ನೀವು ಇಲ್ಲಿ ನೋಡ್ರಿ. ಇಲ್ಲಿ ಹಣ್ಣು ಕಾಯಿ ಆಮೇಲೆ ಮತ್ತು ಚಹಾ ಕಾಫಿ ಅವೆಲ್ಲ ಕೊಡ್ತಿರ್ತಾರೆ. ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಿರ್ತಾರೆ. ನೋಡ್ಬೋದು ನೀವು ಇಲ್ಲಿ. ಹರ ಹರ ಮಹಾದೇವ್. ಫ್ರೆಂಡ್ಸ್ ಈಗ ನೋಡ್ಬೋದು ನೀವು ನೋಡ್ರಿ ಅಷ್ಟೊಂದು ವ್ಯೂ ಐತಿ. ಏನು ಊಟನ ಕಂಡ ಬಂದಂಗೆ ಆಗುತ್ತೆ ನಮಗೆ. ಒಂದು ಟೈಪ್ ಫೀಲ್ ಬರತ್ತೈತ್ರಿ. ಫ್ರೆಂಡ್ಸ್ ಈಗ ಪಾಳ್ಯಾಗ ನಿಂತೀವಿ ನಾವು. ಸ್ವಲ್ಪ ಮಂದಿಗೆ ಪ್ರಾಪರಾಗಿ ಬಿಡಾಕತ್ತಾರ. ಪೊಲೀಸರೆಲ್ಲರೂ ಅದಾರ ನೋಡ್ರಿ ಈ ವರ್ಷ. ಹೋದ ವರ್ಷ ನೈಟ್ ಏನಾರು ಬಂದಿದ್ದೆ ಅಂದ್ರೆ ನಾವು ಇಲ್ಲಿ ಯಾರು ಇರೋದಿಲ್ಲ ಪೊಲೀಸರು. ಡೇ ಟೈಮಿಗೆ ಅಷ್ಟೇ ಇರ್ತಾರೆ ರೀ ಪೊಲೀಸರು. ಈಗ ಎಲ್ಲರೂ ಅದಾರ. ಮತ್ತು ಮಿಲ್ಟ್ರಿದವರು ಎಲ್ಲ ಬಂದಾರ ಅನ್ಸೋದಿಲ್ಲ. ಕರೆಕ್ಟಾಗಿ ಬಿಡಾತ್ತಾರ ಅಂತ. ಫ್ರೆಂಡ್ಸ್ ಈಗ 2 ತಾಸು ಆಯ್ತು ನೋಡ್ರಿ. ಇಲ್ಲೇ ನಿಂತೀವಿ. ಮೂಮೆಂಟ್ ಆಗತ್ತಿಲ್ಲ ಪಾಳೆ. ಸ್ವಲ್ಪ ಮಂದಿಗೆ ಬಿಡಾತಾರೆ ಪೊಲೀಸರಲ್ಲೇ. ಇಲ್ಲಿ ಏನು ಮಾಡ್ಬೇಕಂದ್ರೆ ರೀ, ಈಗ ನಾವೇನು ಪಾನ್ಸೋಲಿಲ್ಲೇ ಬಂದಿವಲ್ಲ,
ಎಲ್ಲರೂ ಭಕ್ತಾದಿಗಳು ಪಂಚಲಿಗೆ ಬಂದು ದರ್ಶನ ಮಾಡ್ಕೊಂಡು ಅಂಬಿಕಾ ನಗರ ಕಡೆಯಿಂದ ಹೋಗ್ಬಿಡ್ಬೇಕು. ಮತ್ತು ಬಸ್ ರಿಟರ್ನ್ ಬಂದು ಇದ್ರ ಕಡೆ ಬಿಟ್ಬಿಡ್ಬೇಕು, ಅಲ್ಲೇ ಪಂಚಲಿ ಕಡೆ ಬಿಟ್ಬಿಡ್ಬೇಕು. ಅಂದ್ರೆ ಕರೆಕ್ಟ್ ಆಗಿಬಿಡ್ತೈತೆ ಅದು. ಇದು ಹೋಗೋದು ಒಂದೇ ದಾರಿ, ಬರೋದು ಒಂದೇ ದಾರಿ ಅಂತ ಹೇಳಿದ್ರೆ ಏನಾಗ್ಬಿಡ್ತೈತಿ, ದಿಕ್ಷೆ ಹಾಕ ಚಾಲೂ ಆಗ್ಬಿಡ್ತೈತಿ. ಯಾವ ಥರ ಮಾಡಿದ್ರೆ ಬೆಸ್ಟ್ ನೋಡಿದ್ರೆ, ಹೋಗೋದು ಒಂದು ದಾರಿ, ಬರೋದು ಒಂದು ದಾರಿ ಮಾಡಿಬಿಟ್ರೆ ಬೆಸ್ಟ್ ಆಗ್ಬಿಡ್ತೈತಿ ಅಂತೇಳಿ ನನ್ನ ವಿಚಾರ. ನಿಮ್ಮ ವಿಚಾರ ಏನಂತ ಹೇಳಿ ಕಮೆಂಟ್ದಾಗ ಹೇಳ್ರಿ. ಬರ್ತಾನ ಪೊಲೀಸ್ ನಿಂದ್ರ ಕೊಡಾಕತ್ತಿಲ್ಲ, ಕುಂದ್ರ ಯಾಕಂದ್ರೆ ದುಃಖ ದೀಕ್ಷೆ ಹಾಕೈತಲ್ಲ. ನಮ್ ಸಚ್ಚ ಮುಂದೋಗ ನೋಡ್ರಿ ನೋಡ್ರಿ, ಪೊಲೀಸರು ಎಲ್ಲಾರು ಹೊಡ್ಯಾಕ ಮುಂದೆ ಕರೆಕ್ಟಾಗಿ ಕೂತಿರ್ತಾರಲ್ಲ, ಮೂರ್ ಬಿಡ್ತಾ ಹೋಗ್ತೀವಿ. ಈಗ ಯಾರು ಕೂತಿಲ್ಲ ಅಲ್ಲ, ಮಂಡಿಯವ್ರಿ ಅರ್ಧಂಬರ್ಧ ಬ್ಯಾಲೆನ್ಸ್ ಮಾಡಿರ್ತಾರಲ್ಲ, ಬಿಟ್ಟಿಲ್ಲ. 1 ತಾಸು ಕೊಡ್ತಿದ್ದೀವಿ, ಸೇಮ್ ಮಾಡಿದ್ದೀವಿ. ಬೆಳಿಗ್ಗೆ ಹಂಗೆ ಮಾಡಿಬಿಟ್ಟಿದ್ದು. ವಿಚಾರ ಮಾಡಿ ನೋಡಿ, ಯಾರಿಗಾರು ಕುಳಿಸ್ತಾ ಇದ್ರೆ ಅಲ್ಲಿ ಅವಸ್ಥೆ ಏನಾಗ್ತಿತ್ತಂತ ಈಗ. ಹಿಂದಿ ಪ್ರೆಷರ್ ಹಿಂದೆ ಪ್ರೆಷರ್ ಬೆಳಾದಿತ್ರಿ ಸರ. ಹಿಂದೆ ಪ್ರೆಷರ್ ಬೆಳಾದಿ, ನೀವು ಎಲ್ಲಾರು ಮುಂದೆ ನಿಂತೀರಿ, ಹಿಂದೆ ಯಾರು ಇಲ್ಲ ಆಫೀಸರ್ಸ್. ಈಗ ನಾವ್ ಏನಂತ ನೀವು ಕಳ್ಸೋದ್ ಬೇಡ್ರಿ. ಏನಾಗೈತಿ, ಹಿಂದೆ 2 ಮಂದಿ ನಿಮ್ ಆಫೀಸರ್ಸ್ ಕಂಟ್ರೋಲ್ ಆಗೈತಿ. ಯಾರು ಬಿಡಾಕ್ ಹೋಗ್ಬೇಡ್ರಿ ಎಲ್ಲಾರು ಸರ. ಮತ್ತೆ ಹಿಂದೆ ಕಂಟ್ರೋಲ್ ಮಾಡ್ರಿ, ಮುಂದೆ ಸರ್ ಅದಾರಲ್ಲಿ ಕಂಟ್ರೋಲ್ ಮಾಡಾಕ. ಎಲ್ಲರೂ ನೀವು ಕೂತಾಡ್ತು ಬಿಡಲ್ಲಪ್ಪ, ನೀವೆಲ್ಲ ಕೂತ್ಕೊಂಡು ಬಿಡಲ್ಲ. ಅವ್ರಿಗೆ ಕೊಡ್ಸಿ, ಅವ್ರಿಗೆ ಹೇಳಿ ಹೇಳಿ ಹೇಳಿ. ಹರ 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 ನಮ ಪಾರ್ವತಿ ಪತೆ ಹರ ಹರ. ಫ್ರೆಂಡ್ಸ್, ಇಲ್ಲಿ ಪೊಲೀಸರು ಪ್ರಾಪರ್ ಆಗಿ ಬಿಡಾಕತ್ತಾರ, ಎಲ್ಲರಿಗೂ ಕುಂತೂರು ಗಟ್ಟ ಬಿಡಾಕತ್ತಾರ, ಪರ್ಫೆಕ್ಟ್ ಮಾಡಾಕತ್ತಾರ. ಕಂಟ್ರೋಲ್ ಮಾಡಬೇಕಾರಿ ಇಂಥ ಡೇಂಜರ್ ಏರಿಯಾದಾಗ ಅವ್ರಿಗೂ ಫುಲ್ ನುಗ್ಗಾರಿ. ಆ್ಯಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಪೊಲೀಸರು ಇಂಥದ್ರಾಗ ಮಾಡಾಕತ್ತಾರ ಅಂತ ಅವರು ಗ್ರೇಟ್. ಇಲ್ಲ ಅನ್ನೋದಿಲ್ಲ, ಹಿಂದೋಗಿ ಕೂತ್ಕೊಳ್ಳಿ, ಕ್ಲಿಯರ್ ಮಾಡ್ತೀನಿ. 5 ನಿಮಿಷ ಕೂತ್ಕೊಳ್ರಿ, ಕ್ಲಿಯರ್ ಮಾಡ್ತೀನಿ. ಹೆವಿ ಕ್ರೌಡ್ ಐತೆ ನೋಡ್ರಿ, ಕಾಳದಾಗತ್ತೆ. ಪೊಲೀಸರು ಭಾಳ ಚಲೋ ಕೆಲಸ ಮಾಡತ್ತಾರ ಸರ್. ಯಾಕಂದ್ರೆ ಅವ್ರು ಇಷ್ಟೊತ್ತು ಮಟ ಎಲ್ಲರಿಗೂ ಕಂಟ್ರೋಲ್ ಮಾಡತ್ತಾರ. ಪಾಪ ಅವರು ಪೂರ ನುಗ್ಗ್ಯಾರ, ಅಂದ್ರೆ ಪ್ರಾಪರ್ ಆಗಿ ಬಿಡಾಕತ್ತಾರ, ಕುಂತೋರ್ ಗಟ್ಟ ಬಿಡಾಕತ್ತಾರ. ಇಲ್ಲಿ ಬಂದು ನೋಡ್ರಿ, ಈಗ ಎಲ್ಲರೂ ಹಿಂದೆ ಮುಂದೆ ಆಗ್ಬಿಟ್ಟಿವಿ, ಫುಲ್ ನುಗ್ಗೋಗಿ ನೋಡ್ರಿ. ಈಗ ನೈಟ್ ಟೈಮ್ದಾಗ ಬಂದರೆ ಹತ್ರಪದ ದುಡ್ಸಾಡ್ತಾರೆ ಇಲ್ಲಿ. ಈಗ ಡೇ ಟೈಮ್ದಾಗ ಇವರೆಲ್ಲ ಕಂಟ್ರೋಲ್ ಮಾಡಾಕತ್ತಾರೆ. ಅಲ್ಲೇ ಒಂದೇ ಜಾಗದಾಗ ನಿಂತಲ್ಲೇ ನಾವು ಎಷ್ಟು ತಾಸು ಅಂದ್ರೆ ಮಿನಿಮಮ್ 3-4 ತಾಸು ಮಾಡ ಒಂದೇ ಜಾಗದಾಗ ನಿಂತಿದ್ದೆ, ಒಂದೇ ಜಾಗದಾಗ ನಿಂತೀವಿ. ಈಗ ಮತ್ತೆ ಈಗ ಜಸ್ಟ್ ಹೊರಗೆ ಬಂದು ನಾನು ಪವನ್ ಅಷ್ಟೇ ಬಂದೀವಿ. ಮತ್ತು ನಮ್ಮ ನಿಖಿಲ್ ಗೌತಮ್ ಇನ್ನೂ ಅಲ್ಲೇ ಅದಾರ. ಹೋಗ್ಬೇಕೀಗ ನೋಡೋಣ ಏನೇನು ಆಗ್ತೈತಿ ನೋಡಿ. ಇಲ್ಲಿ ಖಾಲಿ ಐತಿ, ಇಲ್ಲಿ ಖಾಲಿನೇ ಐತಿ. ಇಲ್ಲಿ ಅಂತಾಪುರಿ ಗದ್ಲಿಲ್ಲ ನೋಡ್ರಿ, ಅಲ್ಲೇ ಕಂಟ್ರೋಲ್ ಮಾಡಕತ್ತಾರ ಅವ್ರ. ಇಲ್ಲಿ ಆರಾಮ್ ಹೊಂಟೀವಿ.
ಹೌದಣ್ಣ ಆಯ್ತು. ಪೊಲೀಸರು ಈ ವರ್ಷ ಚಲೋ ಕೆಲಸ ಮಾಡತ್ತಾರ ನೋಡ್ರಿ. ಇಲ್ಲಿ ತೊಳಗೆ ಆರಾಮ ಹೊಂಟೈತಿ, ಖಾಲಿ ಐತಿ ಅಂದ್ರೆ ಪ್ರಾಪರಾಗಿ ಹೊಂಟೈತಿ. ಸಿಂಗಲ್ ಲೈನ್ದಾಗ ಹೊಂಟೈತಿ, ಮೂಮೆಂಟ್ ಆಗತ್ತೈತಿ ಕಂಟಿನ್ಯೂ ಲೈನ್ ಪ್ರಾಪರಾಗಿ ಹೊಂಟೈತಿ. ನಿಂತಿಲ್ಲ, ಅದೊಂದು ಬೆಸ್ಟ್ ಆಗೈತಿ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲದಾರು ಹುಡುಕ್ಬೇಕೀಗ. ಎಲ್ಲ ಬರ್ತಿದ್ವಿಲ್ರಿ ಮೊದ್ಲು, ಇದೆಲ್ಲ ಹೋಗ್ತಿದ್ರು ನೋಡ್ರಿ. ಇಲ್ಲೆಲ್ಲ ಸೈಡ್ಲೆ ಹೋಗ್ತಿದ್ರು ಮಂದಿ, ಫುಲ್ ನುಗ್ಗಿ ಹಾಕಿತ್ತು ಇಲ್ಲಿ. ಈಗ ನೋಡ್ರಿ ಪ್ರಾಪರಾಗಿ ಹೊಂಟೈತಿ, ಸಿಂಗಲ್ ಲೈನ್ ಹೊಂಟೈತಿ, ಆರಾಮ್ ಹೊಂಟೈತಿ. ಕೆಲವೊಬ್ರು ಮಂದಿ ಇರ್ತಾರೆ ಹೊಕ್ಕಾಡೋರು, ಅಂಥವ್ರು ಇದಾರೆ ನೋಡ್ರಿ. ಪೊಲೀಸರೆಲ್ಲ ಮೈಕೆಲ್ಲ ತೊಗೊಂಡು ಪ್ರಾಪರಾಗಿ ಮೇಂಟೈನ್ ಮಾಡಕತ್ತಾರ. ಫ್ರೆಂಡ್ಸ್ ಅಲ್ಲೇ ಕಾಳಿ ನದಿ ಐತಿ ನೋಡ್ರಿ. ಇಲ್ಲಿ ನದಿ ಕಾಣಕತ್ತಿರ್ಬೋದಾಗ ಸ್ವಲ್ಪ ಗಿಡ ಅಡ್ಡ ಬರತ್ತವ. ನದಿ ಐತಿ, ಭಾರಿ ಸುಂದರವಾಗಿ ಹರಿಯಾಕತ್ತೈತಿ ನೋಡ್ರಿ ಹಿಂದಿ ಕಾಳಿ ಮಾತ್ರ. ಮತ್ತು ಈಗ ಬಂದಾಬಿಟ್ಟು ನಾವು ಪಾಳ್ಯಾಗ ನಿಂತೀವಿ. ಪ್ರಾಪರಾಗಿ ಹೊಂಟೈತಿ ನೋಡ್ರಿ. ದುಕ್ಸಾಕ್ಷಿ ಹೊಟ್ಟೆ ಇಲ್ಲ, ಅಲ್ಲೇ ಎಲ್ಲ ಕಂಟ್ರೋಲ್ ಮಾಡತ್ತ ನೋಡ್ರಿ ಪೊಲೀಸರು. ದಾರಿ ಐತೆ ನೋಡ್ರಿ, ಅದು ಅಂಬಿಕಾನಗರ್ಲೆ ಬರ್ತೈತೆ ನೋಡ್ರಿ ದಾರಿ. ಅದ ಈ ಕಡೆ ಪಾನ್ಸೋಲಿಲ್ಲೇ ದಾರಿ, 2 ದಾರಿ ಅದಾವ. ಫ್ರೆಂಡ್ಸ್ ಯಾವತ್ತರ ವಿಚಾರ ಮಾಡಿರಿ, ಶಿವನ ಗುಡಿ ಭಾಳ ಅಂದ್ರೆ ಹಿಮಾಲಯದಾಗ ಇರ್ತೈತಿ, ಗುಡ್ಡದಾಗ ಇರ್ತೈತಿ. ಒಟ್ಟು ಮನುಷ್ಯರ್ ಹೋಗಾಕ ಕಠಿಣ ಆಗಿರ್ಬೇಕು ಅಂತ ದಾರಿದಾಗ ಎದಕ್ ಇರ್ತೈತಿ ಅಂತೇಳಿ ಯಾವತ್ತರ ವಿಚಾರ ಮಾಡಿರೇನ? ಅದ್ ಎದಕ್ಕಂದ್ರೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಶಿವ ಒಂದು ಮಹಾ ತಪಸ್ವಿರಿ. ಯಾವಾಗಿದ್ರು ತಪಸ್ಸೆ ಮಾಡ್ಕೊಂತನ ಇರ್ತಾನ ಶಿವ. ಒಂದು ತಪಸ್ವಿದ ದರ್ಶನ ಮಾಡ್ಬೇಕಂದ್ರೆ ನಾವು ತಪಸ್ಸೆ ಮಾಡಬೇಕಲ್ರಿ. ಟ್ರೆಕ್ಕಿಂಗ್ ಮುಖಾಂತರ ನಾವು ತಪಸ್ಸೆ ಮಾಡಾಕತ್ತೀವಿ. ಯಾವ್ದು ಆಧ್ಯಾತ್ಮಿಕ ಕಾರ್ಯ ಮಾಡೋಕೆ ಮೊದ್ಲ ನಮ್ಮ ಶರೀರದಾಗಿರೋ ಎಲ್ಲಾ ಸೀಮೆಗಳನ್ನು ಪಾರ್ ಮಾಡ್ಕೊಂತನ ಹೋಗಿ ದರ್ಶನ ಮಾಡ್ಬೇಕು ನಾವು. ಅವಾಗ ನೋಡ್ರಿ ನಮ್ಗೆ ದರ್ಶನ ಮಾಡಿದ್ದ ಫಲ ಸಿಗ್ತೈತಿ, ನಮ್ಗ ದರ್ಶನ ಮಾಡಿದ್ದ ಖುಷಿ ಅನಿಸ್ತೈತಿ. ಶಿವ ಪಾರ್ವತಿ ಮಾತಾಗ ಪತ್ನಿ ರೂಪದಾಗ ಸ್ವೀಕಾರ ಮಾಡಾಕ ಎಷ್ಟು ಕಠಿಣ ಪರೀಕ್ಷಾ ತಗೊಂಡ್ ಗೊತ್ತೇನ್ರಿ? ಪಾರ್ವತಿ ಮಾತಾ 1000 ವರ್ಷ ಮಟ್ಟ ಅನ್ನ ಊಟ ಮಾಡ್ಲಾರ್ದಂಗ, ಹಣ್ಣು ತಿನ್ಲಾರ್ದಂಗ, ಏನು ತಿನ್ಲಾರ್ದಂಗ 1000 ವರ್ಷ ಮಟ್ಟ ತಪಸ್ಸೆ ಮಾಡ್ಯಾರ ನೋಡ್ರಿ ಶಿವಂಗ ಪತಿ ರೂಪದಾಗ ಪಡ್ಯಾಕ. ಶಿವ ಪಾರ್ವತಿ ಮಾತಾಗ ಬಿಟ್ಟಿಲ್ಲ, ಅಷ್ಟು ಕಠಿಣ ಪರೀಕ್ಷಾ ತಗೊಂಡನ. ಇನ್ನು ನೀವು ಏನ್ ಲೆಕ್ಕಾರಿ? ಶಿವ ಪರೀಕ್ಷಾ ತಗೊಂತಾನಂತ ಹೇಳಿದ್ರೆ ಅದ್ರಿಂದ ಒಂದು ಉದ್ದೇಶ ಇದ್ದ ಇರ್ತೈತಿ. ಮತ್ತಿಲ್ಲಿ ನೀವು ಏನಿಲ್ಲ ಮುಂದೆ ಗುಫಾ ನೋಡಾಕತ್ತೀರಿ ನೋಡ್ರಿ, ಇದ ನೋಡ್ರಿ ಕವಳೇಶ್ವರ ಗುಫಾ. ಈಗ ನಾವು ದರ್ಶನ ಮಾಡೋಣಂತ, ನಿಮ್ಗೂ ನನ್ನ ದರ್ಶನ ಮಾಡಿಸ್ತೇನಂತ. ಇದು ನಮ್ಮ ಕರ್ನಾಟಕದ ಅಮರನಾಥ್ ಗುಫಾ ಅಂದ್ರೆ ತಪ್ಪಾಗುದಿಲ್ಲ. ಅಮರನಾಥ್ ಗುಫಾನು ಹಿಂಗೈತ್ ನೋಡ್ರಿ ಒಂಥರ. ಅಲ್ಲೇನು 2 ದಾರಿ ಅದಾವ ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬರಾಕ. ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಬಂದಿ ನೋಡ್ರಿ. ಫ್ರೆಂಡ್ಸ್ ಇಲ್ಲಿ ನಂದಿ ಮಹಾರಾಜರ ವಿರಾಜಮಾನ ಆಗ್ಯಾರ. ಫ್ರೆಂಡ್ಸ್ ಈಗ ಗುಫಾದಾಗ ಹೊಂಟಿವಿ ನೋಡ್ರಿ. ಪೂರಾ ಬಗ್ಗೆ ಹೋಗ್ಬೇಕಿಲ್ಲ ಗುಫಾ. 400 ರೂಪಾಯಿ ತೊಗೊಂಡಿಲ್ಲ. ಬ್ಯಾಗ್ ನೋಡ್ರಿ ಮುಂದೆ ಹಾಕೊಂಡ್ಬಿಟ್ಟಿದ್ದೆ. ಗುಫಾದಾಗ ಹೊಂಟಿವಿ ಫ್ರೆಂಡ್ಸ್. ಎಲ್ಲರೂ ದರ್ಶನ ಮಾಡ್ಕೋರಿ. ಮೊಬೈಲ್ ಹಿಡಿದ್ರೆ ಬೈತಾರ ಅನಿಸ್ತೈತಿ, ಶುರು ಮಾಡತ್ತೀನಿ. ನೀವು 5 ನಿಮಿಷಕ್ಕೆ ಸಾಕಾಯ್ತು ನಿಮ್ಗೆ. ನಮ್ಗೆ ಹೆಂಗ ಬಿಡೋದು? 5 ಗಂಟೆ ನಾವು ಇಲ್ಲೇ. ಅದಕ್ಕೆ ಸರ್ ನೀವು ಪೊಲೀಸರ ನಾವು ಮನುಷ್ಯ ಬರ್ರಿ. जय शिव शंकर, जय शिव शंकर, जय भोलेनाथ, जय भोलेनाथ, हर हर महादेव, नमः पार्वती पते, हर हर महादेव, ओम नमः शिवाय, ओम नमः शिवाय, शिवाय नमः शिवाय. ಫ್ರೆಂಡ್ಸ್ ಈಗ ಜಸ್ಟ್ ದರ್ಶನ ಆತ. ಭಾಳ ಅಂದ್ರೆ ಭಾಳ ಖುಷಿ ಅನ್ಸತೈತಿ. ಭಾಳ ಚಲೋ ಅನಿಸುತ್ತೆ. ಎಕ್ಸ್ಪೀರಿಯನ್ಸ್ ಮಾತ್ರ ಹೆವಿ ಐತಿ ನೋಡ್ರಿ. ಇಲ್ಲೊಂದು ದರ್ಶನ ಮಾಡೋಣ ಅಂತ ಗಣಪತಿ ಇದೆ. ಟಿ.ಕೆ. ಸ್ವಾಮಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ನೋಡ್ರಿ, ಅವ್ರಿಗೆ ದರ್ಶನ ಮಾಡ್ಕೋರಿ ಇಲ್ಲೇ. ಫ್ರೆಂಡ್ಸ್ ಇದೊಂದು ಗುಫಾದಾಗ ಪೂರಾ ಶಿವ ಪರಿವಾರ ವಿರಾಜಮಾನ ಐತಿ ನೋಡ್ರಿ. ಇಲ್ಲಿ ನಮ್ಗೆ ಶಿವ, ಪಾರ್ವತಿ, ಗಣಪತಿ, ಕಾರ್ತಿಕೇಯ ಸ್ವಾಮಿ ಮತ್ತು ನಂದಿ ಮಹಾರಾಜ ಎಲ್ಲಾರ್ದು ದರ್ಶನ ಆಕೈತಿ ನೋಡ್ರಿ ಇಲ್ಲೇ. ದರ್ಶನ ಆತ, ಕೈಕಾಲು ಫುಲ್ಲು ರೆಡಿ ಆಗ್ಬಿಟ್ಟವ. ನೋಡ್ರಿ ದರ್ಶನ ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಫ್ರೆಂಡ್ಸ್ ಈಗ ಪ್ರಾಪರ್ ಸಿಸ್ಟಮೆಟಿಕ್ ಹೊಂಟೈತಿ ನೋಡ್ರಿ.
ಕೆಲಸ ಹುಡ್ಕೊತ ನಾನು. ಫ್ರೆಂಡ್ಸ್, ಈಗ ದರ್ಶನ ಮಾಡ್ಕೊಂಡು ಬಂದಿವ್ರಿ. ದರ್ಶನ ಮಾಡಿ ಭಾಳ ಚಲೋ ಅನಿಸ್ತು. ಈ ವರ್ಷ ನೋಡ್ರಿ ಪ್ರಾಪರ್ ಸಿಸ್ಟಮೆಟಿಕ್ ವೇದಾಗ ಮಾಡ್ಯಾರ ನೋಡ್ರಿ. ಇಲ್ಲಿ ಅಷ್ಟೇ ಒಂದು ಸ್ವಲ್ಪ ಗದ್ಲಾತ, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಗದ್ಲಾತ. ಆಮೇಲೆ ನೋಡ್ರಿ ಪರ್ಫೆಕ್ಟ್ ಸಿಂಗಲ್ ಲೈನ್ದಾಗ ಪಟ ಮೂಮೆಂಟ್ ಆಗತ್ತಿತ್ತು. ಲೈನ್ ಆರಾಮ ಆತ. ನೈಟ್ ಬಂದ್ರೆ ದುಕ್ಷಿ ಭಾಳ ಕೆಟ್ಟಾಕಿತ್ತು. ನಾವು 3 ವರ್ಷ ಬಂದು ಅನುಭವಿಸಿವಿ. ಈ ವರ್ಷ ಮಾತ್ರ ಪರ್ಫೆಕ್ಟ್ ಆತ. ಮತ್ತು ಈಗ ರಿಟರ್ನ್ ಹೊಂಟಿವಿ ಟ್ರೆಕ್ಕಿಂಗ್. ಆ ಕಡೆಯಿಂದ 4 ಗಂಟೆಗೆ ಬಂದಂತ ನೋಡ್ರಿ. ಸಂಜೆ ಮುಂದೆ 4 ಗಂಟೆಗೆ ಆ ಕಡೆ ಬಸ್ ಕ್ಲೋಸ್ ಆಕೈತಂತೆ ಬಸ್. ಮತ್ತು ಈ ಕಡೆಯಿಂದ ಇಲ್ಲಿ ಭಕ್ತಾದಿಗಳು ಮಠ ಇರೋ ಮಠ ಕಂಟಿನ್ಯೂ ಬಸ್ ಇರ್ತಾವಂತ ನೋಡ್ರಿ. ಎಷ್ಟು ರೆಡಿ ಆಗ್ಯಾವ ಅರ್ಬಿ ಮಾತ್ರ ಎಲ್ಲಾರ್ದು ರೆಡಿ ಆಗಿಬಿಟ್ಟಾವ. ನಮ್ಮ ನಿಖಿಲ್ ನೋಡ್ರಿ ಇಲ್ಲ ಸ್ವಚ್ಛ ಅದಾವ ಇನ್ನೂ ಅರ್ಬಿ. ಹರ ಹರ ಮಹಾದೇವ್ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಶಿವನ ಗುಡಿ ಹೋಗ್ತಿದ್ರು ಹಿಂಗೆ ಬೆಟ್ಟದಾಗಿರ್ತಾವ ನೋಡ್ರಿ. ಇದಾತ ಕೇದಾರ್ನಾಥ್ ಆತ, ಅಮರನಾಥ್ ಆತ, ಮತ್ತು ಕೈಲಾಸ ಪರ್ವತ ಆತ, ಮತ್ತು ಶ್ರೀಶೈಲ ಮಲ್ಲಿಕಾರ್ಜುನ, ಭೀಮಾಶಂಕರ್ ಜ್ಯೋತಿರ್ಲಿಂಗ ಇವೆಲ್ಲ ನೋಡ್ರಿ ಎಲ್ಲ ಗುಡ್ಡದ ಮ್ಯಾಗ ಇಟ್ಟಿರ್ತಾರೆ ಕೊಟ್ಟು. ಯಾಕಂದ್ರೆ ಭಕ್ತರಿಗೆ ಅದು ನಮ್ಮ ಶರೀರದಿಂದ ಅಹಂಕಾರ ಅನ್ನೋದು ಇರ್ತೈತಲ್ಲ, ಅದು ತ್ಯಾಗ ಮಾಡಿ ನಾವು ಹೋಗ್ಬೇಕು ಶಿವನ ಕಡೆ. ಅದ್ರ ಸಂಬಂಧ ಶಿವ ಮ್ಯಾಗ ನಿಂತಿರ್ತಾನೆ, ಗುಡ್ಡದ ಮ್ಯಾಗ ಹತ್ತಿರ್ತಾನೆ. ನಾವು ಈಗೇನು ನಡೀತಿರ್ತೀವಿ ಅದೇನು ಕಷ್ಟ ಅನುಭವಿಸ್ತೀವಿ ನೋಡ್ರಿ, ಅಲ್ಲೇ ಆ ಫೀಲಿಂಗ್ ಏನಿರ್ತೈತಲ್ಲ ಆಮೇಲೆ ನೆಕ್ಸ್ಟ್ ಲೆವೆಲ್ ಇರ್ತೈತಲ್ಲ. ಕಷ್ಟ ಅನುಭವಿಸಿದ್ರೂ ಫಲ ಸಿಗ್ತದೆ ಅಂತ ಹೇಳ್ತಾರಲ್ಲ. ಹೋದ ವರ್ಷ ಕೇದಾರ್ನಾಥ್ ಆಗೈತಿ 2025ರಾಗ. ಈ ವರ್ಷ ಅಮರನಾಥ್ ಪ್ಲ್ಯಾನ್ ಐತಿ ಮಾಡೋದು. 2026ರಾಗ ಅಮರನಾಥ್ ಪ್ಲ್ಯಾನ್ ಐತಿ ಮಾಡೋದು. ನೋಡ್ರಿ ಏನಾಕೈತಿ, ನಾವು ಪ್ರಯತ್ನ ಮಾಡೋದು ಮತ್ತು ಕರ್ಕೊಂಡೋದು ಬಿಡೋದು ಶಿವನ ಇಚ್ಛೆ. ಈ ಪಾನ್ಸಲಿಲ್ಲೇ ದಾರಿಲೇ ಬಂದ್ರೆ ಸ್ವಲ್ಪ ಏರಿಕೆ ಐತಿ, ಭಾಳಿನ ಏರಿಕೆ ಇಲ್ಲ. ಫ್ರೆಂಡ್ಸ್, ಈಗ ನಾವು ಬಸ್ ಪಾಯಿಂಟ್ ಕಡೆ ಬಂದ್ವಿ ನೋಡ್ರಿ, ಬಸ್ ಸ್ಟಾಪ್ ಕಡೆ ಬಂದ್ವಿ. ಇಲ್ಲಿಂದ ನಾವು ಪಾನ್ಸಲಿಗೆ ಹೋಗ್ಬೇಕು. ಪಾನ್ಸಲಿಲ್ಲಿ ನಾವು ಹೋಗೋಣ ನಮ್ಮ ಹುಬ್ಬಳ್ಳಿ ಕಡೆ. ಮತ್ತು ಈ ವಿಡಿಯೋ ಚಲೋ ಅನಿಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಹರ ಹರ ಮಹಾದೇವ್, ಜೈ ಶ್ರೀರಾಮ್.